ಶ್ರೀರಾಮ ಸಮರ್ಥ. ಏಪ್ರಿಲ್ 28. ನಿಜವಾದ ತಳಮಳ ಉಂಟಾದರೆ ಸಂತರು ಭೆಟ್ಟಿಯಾಗುತ್ತಾರೆ. ಅಸತ್ಯದ ಆಸಕ್ತಿ ಕಡಿಮೆಯಾದರೆ ಮಾತ್ರ ಸಂತರು ಬೇಕೆನಿಸುತ್ತಾರೆ. ವಿಷಯಗಳು ನಮಗೆ ಕಷ್ಟವನ್ನೇ ಕೊಡುತ್ತವೆ, ಆದರೆ ಅವುಗಳನ್ನು ಹೇಗೆ ಬಿಡಬೇಕೆಂಬುದೇ ತಿಳಿಯುವುದಿಲ್ಲ. ನಮ್ಮ ಪರಿಸ್ಥಿತಿಯು ಅರಣ್ಯದಲ್ಲಿ ತಪ್ಪಿಸಿಕೊಂಡ ಮನುಷ್ಯನಂತಾಗಿರುತ್ತದೆ. ನಮ್ಮ ದಾರಿಯು ತಪ್ಪಿರುತ್ತದೆ ಎಂದು ಯಾರಿಗೆ ತಿಳಿಯುತ್ತದೆಯೋ ಅವರೇ ಅರಣ್ಯದಿಂದ ಹೊರಗೆ ಬರುವ ದಾರಿಯನ್ನು ಕೇಳುತ್ತಾರೆ. ಈಗ ವಯಸ್ಸು ಬಹಳವಾಯಿತು, ಕಾಲನ ಸ್ವಾಧೀನವಾಗುವ ಕಾಲ ಸಮೀಪಿಸಿತು. ರಾಮ, ನೀನೇ ನನ್ನನ್ನು ಉದ್ಧರಿಸು ಎಂಬ ತಳಮಳ ಹತ್ತಿದ್ದಾದರೆ ಮಾತ್ರ ಅವರಿಗೆ ಸಂತ ಸಹವಾಸ ಲಭಿಸುತ್ತದೆ. ನಾವು ಸತ್ಸಂಗತಿ ಬೇಕೆಂದು ಅನ್ನುತ್ತೇವೇನೋ ನಿಜ, ಆದರೆ ನಾವು ಕೇಳುವುದು ಮಾತ್ರ ಅಸತ್ತಾಗಿರುತ್ತದೆ. ಅಂದ ಮೇಲೆ ನಮಗೆ ಸತ್ಸಂಗತಿ ಹೇಗೆ ಸಿಕ್ಕೀತು? ನಮ್ಮನ್ನು ನಾವು ಹೇಗೆ ಮರೆಯಬೇಕೆಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಸಂತರಿಗೆ ಶರಣು ಹೋಗಬೇಕು. ನಮ್ಮ ವಿಸ್ಮರಣವೆಂದರೆ ಭಗವಂತನ ಸ್ಮರಣ. ತಂದೆಯು ದೂರದ ಊರಿಗೆ ಹೋದಾಗ ಅವರ ಪತ್ರ ಬರದಿದ್ದರೆ ಚಿಂತೆ ಆಗುತ್ತದೆ. ಆದರೆ ಜನ್ಮದಿಂದಲೇ ದೂರವಾಗಿರುವ ಭಗವಂತನ ಬಗ್ಗೆ ಏಕೆ ಚಿಂತೆಯಾಗಬಾರದು? ನಾವು ನಾಮಸ್ಮರಣೆ ಮಾಡುತ್ತೇವೆ, ಆದರೆ ಯಾರ ನಾಮ ತೆಗೆದುಕೊಳ್ಳುತ್ತೇವೋ ಅವನು ಯಾರು ಎಂಬುದರ ಬಗ್ಗೆ ವಿಚಾರ ಮಾಡುತ್ತೇವೆಯೇ? ವಿಷಯ ಬಿಡದ ಹೊರತು ರಾಮನು ಹೇಗೆ ಭೆಟ್ಟಿಯಾದನು? ರಾಮನೂ ಬೇಕು ಹಾಗೂ ವಿಷಯವೂ ಬೇಕು. ಇದು ಹೇಗೆ ಹೊಂದೀತು? ನನಗೆ ಎಲ್ಲಿಯವರೆಗೆ ಯಾರಾದರೂ ಚಿವುಟಿದ್ದು ತಿಳಿಯುತ್ತದೋ ಅಲ್ಲಿಯವರೆಗೆ ಕರ್ಮ ಮಾರ್ಗದಿಂದಲೇ ಹೋಗುವುದು ಅವಶ್ಯವಿರುತ್ತದೆ. ಕರ್ಮ ಮಾರ್ಗದಲ್ಲಿ ಹೋಗುತ್ತಿರುವಾಗ ನಾನು ಕರ್ತ ಅಲ್ಲ ಎಂಬ ಭಾವನೆಯನ್ನು ಕಾಯ್ದುಕೊಳ್ಳುವುದು ಅತ್ಯಂತ ಅವಶ್ಯವಿರುತ್ತದೆ. ಯಾರು ನಿಜವಾದ ಅನುಭವಿಗಳಿರುತ್ತಾರೋ ಅವರು ಮಾತನಾಡುವುದೇ ಇಲ್ಲ. ಮಾತನಾಡಿದರೂ ಅವರು ಅತ್ಯಂತ ಕಡಿಮೆ ಮಾತನಾಡುತ್ತಾರೆ, ಹಾಗೂ ಅದು ಯೋಗ್ಯವೇ ಇರುತ್ತದೆ. ಅನುಭವಿಗಳಾಗಿದ್ದರೂ ಅನಿವಾರ್ಯವೆಂದು ಮಾತನಾಡುವವರು ಅವರಿಗಿಂತಲೂ ಕಡಿಮೆಯವರೆಂದು ತಿಳಿಯಬೇಕು. ಮಾತನಾಡದಿದ್ದರೆ ಜನರಿಗೆ ತಿಳಿಯುವುದಾದರೂ ಹೇಗೆ? ಆದ್ದರಿಂದ ಸಂತರು ತಾವು ಸ್ವತಃ ಕಡಿಮೆತನವನ್ನು ಸ್ವೀಕರಿಸಿಯೂ ಬಹಳಷ್ಟು ಮಾತನಾಡುತ್ತಾರೆ. ಆದರೆ ಅನುಭವವಿಲ್ಲದೆ ವ್ಯರ್ಥ ಶಬ್ದ ಪಾಂಡಿತ್ಯ ತೋರಿಸುವವರು ಬಹಳ ಕೆಳಗಿನ ವರ್ಗದವರಾಗಿರುತ್ತಾರೆ. ಯಾರಿಗೆ ಅನುಭವ ಕಡಿಮೆ ಇರುತ್ತದೆಯೋ ಅವರಿಗೆ ಶಬ್ದ ಪಾಂಡಿತ್ಯ ಇರುತ್ತದೆ. ಯಾವನು ಜಗತ್ತನ್ನು ಮೋಸಗೊಳಿಸುವುದಿಲ್ಲವೋ ಅಥವಾ ತಾನು ಸ್ವತಃ ಮೋಸ ಹೋಗುವುದಿಲ್ಲವೋ ಅವನೇ ಜಗತ್ತನ್ನು ಮಾರ್ಗಕ್ಕೆ ತರಬಲ್ಲನು. ಎಷ್ಟೋ ಜನ ಸಾಧುಗಳು ಕಲ್ಲು ಒಗೆಯುತ್ತಾರೆ, ಬೈಗಳು ಬೈಯುತ್ತಾರೆ, ಆದರೂ ಕೂಡ ಜನರು ಅವರ ಬೆನ್ನು ಹತ್ತುತ್ತಾರೆ, ಏಕೆಂದರೆ ಅವರ ಬೈಗಳು ಕೂಡ ಆಶೀರ್ವಾದವೇ ಆಗಿರುತ್ತವೆ. ಈ ವಿಷಯವು ಎಷ್ಟೋ ಜನರಿಗೆ ತಿಳಿಯುವುದೇ ಇಲ್ಲ. ಮಗನು ತನ್ನ ತಂದೆಗೆ, ನಾನು ಇಷ್ಟು ಹತ್ತಿರದವನು, ಆದರೆ ನೀವು ನನ್ನನ್ನು ಹೊಡೆಯುತ್ತೀರಿ. ಆದರೆ ಅವನು ದೂರದವನು, ಅವನೊಡನೆ ಪ್ರೇಮದಿಂದ ಮಾತನಾಡುತ್ತೀರಿ ಎಂದು ತಕರಾರು ಮಾಡಿದರೆ ಇದು ಉಚಿತವಲ್ಲ. ಏಕೆಂದರೆ ತಂದೆಯ ಹೊಡೆತವು ನನ್ನ ಹಿತಕ್ಕಾಗಿರುತ್ತದೆಂಬುದು ಅವನಿಗೆ ತಿಳಿಯುವುದಿಲ್ಲ. ಸಾಧುವಿನ ಮಾತಿನಲ್ಲಿ ಹಾಗೂ ಹೊಡೆತದಲ್ಲಿ ದುಷ್ಟಬುದ್ಧಿ ಇರುವುದಿಲ್ಲ. ಸಂತರು ಏನು ಮಾತನಾಡುತ್ತಾರೋ ಅದು ಜಗತ್ತಿನ ಕಲ್ಯಾಣಕ್ಕಾಗಿಯೇ ಇರುತ್ತದೆ. ಸಂತರು ನಿಸ್ವಾರ್ಥಿಗಳಾಗಿರುತ್ತಾರೆ. ಅವರು ಕಳಕಳಿಯಿಂದ ಹೇಳುತ್ತಾರೆ, ಅವರ ಮೇಲೆ ನಾವು ಶ್ರದ್ಧೆ ಇಡಬೇಕು. ಸಂತರ ಹೇಳಿಕೆಯ ನಿಜವಾದ ಅರ್ಥವು ಆಚರಣೆಯಿಂದಲೇ ತಿಳಿಯುತ್ತದೆ. ಇಂದಿನ ಮುಖ್ಯ ವಿಚಾರ, ಸಂತರ ಸಂಗತಿಯಲ್ಲಿ ನಾವು ಹೋದೆವೆಂದರೆ ನಮ್ಮ ಕರ್ತೃತ್ವವು ಮುಗಿದಂತೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.